ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಭೀಷ್ಮಾರ್ಜುನರ ಯುದ್ಧವು ಎಂಬ 52ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಧೃತರಾಷ್ಟ್ರನು, ಸಂಜಯ, ಉಭಯ ಸೈನ್ಯಗಳು ಸೇನಾ ವ್ಯೂಹಗಳೊಡನೆ ಯುದ್ಧಕ್ಕೆ ಸಿದ್ಧವಾದ ಮೇಲೆ ಹೇಗೆ ಯುದ್ಧ ಮಾಡಿದರು ಎಂದು ಕೇಳಲು, ಅದಕ್ಕೆ ಸಂಜಯನು, ಹಾಗೆ ಸೇನೆಗಳು ಸಿದ್ಧಪಡಿಸಲ್ಪಟ್ಟ ಮೇಲೆ ಮೇರೆ ಇಲ್ಲದ ಸಮುದ್ರದಂತಿರುವ ತನ್ನ ಸೈನ್ಯವನ್ನು ನೋಡಿ ನಿನ್ನ ಮಗನಾದ ದುರ್ಯೋಧನನು ಸಂತೋಷದಿಂದ ಆ ಸೈನಿಕರ ನಡುವೆ ನಿಂತು, ಇನ್ನು ಕವಚಧಾರಿಗಳಾಗಿ ನೀವೆಲ್ಲರೂ ಯುದ್ಧವನ್ನು ಉಪಕ್ರಮಿಸಿರಿ ಎಂದು ಆಜ್ಞೆ ಮಾಡಿದನು. ಅವರೆಲ್ಲರೂ ಮೇಲೇರಿಸಿದ ತಮ್ಮ ಧ್ವಜಗಳೊಡನೆ ಮುಂದುವರಿದು ಪ್ರಾಣದ ಮೇಲೆಯೂ ಲಕ್ಷ್ಯವಿಲ್ಲದೆ ಕೋಪದಿಂದ ಪಾಂಡವರನ್ನು ಎದುರಿಸಿದರು. ಆಮೇಲೆ ನಿನ್ನ ಕಡೆಯವರಿಗೂ ಶತ್ರು ಸೈನಿಕರಿಗೂ ನೋಡುವವರಿಗೆ ರೋಮಾಂಚನವನ್ನು ಹುಟ್ಟಿಸುವಂತೆ ದೊಡ್ಡ ಯುದ್ಧವು ನಡೆಯಿತು. ಆನೆಗಳು ರಥಗಳು ಅನ್ಯೋನ್ಯವಾಗಿ ಹೋರಾಡಿದವು. ರಥಿಕರು ಚಿನ್ನದ ಹಿಡಿಗಳುಳ್ಳ ತೀಕ್ಷ್ಣ ಬಾಣಗಳನ್ನು ಪ್ರಯೋಗಿಸಲು ಅವು ಆನೆಗಳ ಮೇಲೆಯೂ ಕುದುರೆಗಳ ಮೇಲೆಯೂ ಬೀಳುತ್ತಿದ್ದವು. ಹೀಗೆ ಯುದ್ಧವು ನಡೆಯುತ್ತಿದ್ದಾಗಲೇ ಕುರು ಪಿತಾಮಹನಾದ ಭೀಷ್ಮನು ಕವಚವನ್ನು ತೊಟ್ಟು ಬಿಲ್ಲನ್ನು ಕೈಯಲ್ಲಿ ಹಿಡಿದು ಶತ್ರುಗಳನ್ನು ಎದುರಿಸಿದನು. ಅಲ್ಲಿ ಅಭಿಮನ್ಯು, ಭೀಮಸೇನನು, ಮಹಾರಥನಾದ ಸಾತ್ಯಕಿ, ಕೇಕಯ ರಾಜನು, ವಿರಾಟನು, ದೃಷ್ಟದ್ಯುಮ್ನನು ಇವರ ಮೇಲೆಲ್ಲ ಎಡಬಿಡದೆ ಬಾಣವರ್ಷಗಳನ್ನು ಕರೆದನು ಮತ್ತು ಚೈದ್ಯ ಮತ್ಸ್ಯ ಸೈನ್ಯಗಳನ್ನೆಲ್ಲ ಭೇದಿಸಿದನು. ಈ ವೀರರ ಹೋರಾಟದಲ್ಲಿ ವ್ಯೂಹವು ಭೇದಿಸಲ್ಪಟ್ಟಿತು. ಸೈನ್ಯಗಳೆಲ್ಲ ಕದಲಿ ಹೋದವು. ಪಾಂಡವರ ಸೇನೆಯಲ್ಲಿದ್ದ ಕುದುರೆಯ ಸೈನಿಕರು ಕುದುರೆಗಳನ್ನು ಕಳೆದುಕೊಂಡರು. ರಥಿಕರು ದಿಕ್ಕು ದಿಕ್ಕಿಗೆ ಚದರಿ ಓಡಿ ಹೋದರು. ಆಗ ಅರ್ಜುನನು ಭೀಷ್ಮನ ಆರ್ಭಟವನ್ನು ನೋಡಿ ಕೋಪಗೊಂಡು ಶ್ರೀಕೃಷ್ಣನನ್ನು ಕುರಿತು, ಕೃಷ್ಣ, ಭೀಷ್ಮನಿರುವಲ್ಲಿಗೆ ರಥವನ್ನು ಬಿಡು. ದುರ್ಯೋಧನನ ಹಿತವನ್ನುದ್ದೇಶಿಸಿ ಭೀಷ್ಮನು ಕೋಪದಿಂದ ನಮ್ಮ ಸೇನೆಯನ್ನೆಲ್ಲ ನಾಶ ಮಾಡುತ್ತಿರುವನು. ದ್ರೋಣ, ಕೃಪ, ಶಲ್ಯರು, ವಿಕರ್ಣನು, ದುರ್ಯೋಧನನು, ಆತನ ತಮ್ಮಂದಿರು ಪಾಂಚಾಲರನ್ನು ಕೊಲ್ಲುತ್ತಿರುವರು. ಈಗ ನಾನು ನಮ್ಮ ಸೈನ್ಯಗಳನ್ನು ಉಳಿಸಿಕೊಳ್ಳುವುದಕ್ಕಾಗಿಯಾದರೂ ಭೀಷ್ಮನನ್ನು ವಧಿಸದೆ ತೀರದು ಎಂದನು. ಅದಕ್ಕೆ ಕೃಷ್ಣನು, ಅರ್ಜುನ, ಎಚ್ಚರಿಕೆಯಿಂದಿರು. ಇದು ಈಗಲೇ ನಾನು ರಥವನ್ನು ಭೀಷ್ಮನಿದ್ದಲ್ಲಿಗೆ ಬಿಡುವೆನು ಎಂದು ಹೇಳಿ ಆ ರಥವನ್ನು ವೇಗದಿಂದ ಭೀಷ್ಮನ ರಥದ ಕಡೆಗೆ ನಡೆಸಿದನು. ಮಹತ್ತಾದ ಆ ಅರ್ಜುನನ ರಥವಾದರೂ ಅದ್ಭುತ ಕಾಂತಿಯುಳ್ಳದ್ದು. ಮೇಲೆ 100 ಪತಾಕೆಗಳು ತೂಗಾಡುತ್ತಿರುವವು. ಕೊಕ್ಕರೆಯಂತೆ ಬಿಳುಪಾದ 4 ಕುದುರೆಗಳನ್ನು ಕೂಡಿದುದು. ಎತ್ತರವಾದ ಅದರ ಮುಖ್ಯ ಧ್ವಜದಲ್ಲಿರುವ ವಾನರ ಶ್ರೇಷ್ಠನು ಆಗಾಗ ಭಯಂಕರ ಸಿಂಹನಾದಗಳನ್ನು ಮಾಡುತ್ತಿರುವನು. ಮೇಘದಂತೆ ಗಂಭೀರ ಧ್ವನಿಯಿಂದ ಮುಂದೆ ಸಾಗುತ್ತಿರುವುದು. ಆ ರಥದಲ್ಲಿ ಕುಳಿತು ಹೋಗುತ್ತಿರುವಾಗಲೇ ಅರ್ಜುನನು ಕೌರವ ಸೈನ್ಯವನ್ನು, ಶೂರಸೇನ ದೇಶದವರನ್ನು ಕೊಲ್ಲುತ್ತಾ ತನ್ನ ಕಡೆಯವರಿಗೆ ಉತ್ಸಾಹವು ಹುಟ್ಟುವಂತೆ ಮುಂದುವರಿದನು. ಹೀಗೆ ತನ್ನ ಕಡೆಯ ಸೈನ್ಯಗಳನ್ನು ಹೆದರಿಸುತ್ತಾ ಮದದಾನೆಯಂತೆ ಬರುವ ಅರ್ಜುನನನ್ನು ನೋಡಿದೊಡನೆ ಭೀಷ್ಮನು ವೇಗದಿಂದ ಎದುರಿಸಿ ಬಂದನು. ಸೈಂಧವನನ್ನು ಮುಂದಿಟ್ಟುಕೊಂಡು ಪ್ರಾಚ್ಯ, ಸವ್ವೀರ, ಕೇಕಯ ಸೈನಿಕರು ಆ ಭೀಷ್ಮನಿಗೆ ಅಂಗರಕ್ಷಕರಾಗಿ ಬಂದರು. ಧೃತರಾಷ್ಟ್ರ ಮಹಾರಾಜ, ಗಾಂಡೀವಧಾರಿಯಾದ ಆ ಅರ್ಜುನನನ್ನು ಎದುರಿಸಲು ಭೀಷ್ಮ, ದ್ರೋಣ, ಕರ್ಣರೆಂಬಿ 3 ಹೊರತು ಬೇರೆ ಯಾರು ತಾನೇ ಶಕ್ತರು? ಭೀಷ್ಮನು ಅರ್ಜುನನನ್ನು 77 ಬಾಣಗಳಿಂದ ಬಲವಾಗಿ ಹೊಡೆದನು. ದ್ರೋಣನು 25 ಬಾಣಗಳಿಂದಲೂ, ಕೃಪನು 50 ಬಾಣಗಳಿಂದಲೂ, ದುರ್ಯೋಧನನು 64 ಬಾಣಗಳಿಂದಲೂ, ಶಲ್ಯ ಸೈಂಧವರಿಬ್ಬರು 99 ಬಾಣಗಳಿಂದಲೂ, ಶಕುನಿಯು 5 ಬಾಣಗಳಿಂದಲೂ, ವಿಕರ್ಣನು 10 ಬಾಣಗಳಿಂದಲೂ ಏಕಕಾಲದಲ್ಲಿ ಅರ್ಜುನನನ್ನು ಹೊಡೆದರು. ಹೀಗೆ ಎಲ್ಲ ಕಡೆಗಳಿಂದ ತಾಡಿತನಾದರೂ ಅರ್ಜುನನು ತನ್ನ ಹಸ್ತ ಚಮತ್ಕಾರದಿಂದ ಅವುಗಳನ್ನೆಲ್ಲ ಭೇದಿಸಿ ಪರ್ವತಕ್ಕೆ ಸಮಾನನಾಗಿ ಚಲಿಸದಿದ್ದನು. ಒಡನೆ ಅವನು ಭೀಷ್ಮನ ಮೇಲೆ 25 ಬಾಣಗಳನ್ನು, ಕೃಪನ ಮೇಲೆ 9 ಬಾಣಗಳನ್ನು ಪ್ರಯೋಗಿಸಿದನು. ದ್ರೋಣನನ್ನು 60 ಬಾಣಗಳಿಂದಲೂ, ವಿಕರ್ಣನನ್ನು, ಶಲ್ಯನನ್ನು 3 ಬಾಣಗಳಿಂದಲೂ, ದುರ್ಯೋಧನನನ್ನು 5 ಬಾಣಗಳಿಂದಲೂ ಹೊಡೆದನು. ಆಗ ಧನಂಜಯನನ್ನು ಸಾತ್ಯಕಿ, ವಿರಾಟ, ದೃಷ್ಟದ್ಯುಮ್ನರು, ಅಭಿಮನ್ಯುವು, ದ್ರೌಪದಿ ಪುತ್ರರು 4 ಕಡೆಗಳಲ್ಲಿಯೂ ಸುತ್ತಿ ರಕ್ಷಿಸುತ್ತಿದ್ದರು. ಆಗ ಭೀಷ್ಮನ ರಕ್ಷಣೆಗಾಗಿ ಬಂದ ದ್ರೋಣನನ್ನು ದೃಷ್ಟದ್ಯುಮ್ನನು ಸೋಮಕರೊಡನೆ ಸೇರಿ ಎದುರಿಸಿದನು. ಭೀಷ್ಮನು ತಿರುಗಿ 80 ಬಾಣಗಳಿಂದ ಅರ್ಜುನನನ್ನು ಹೊಡೆಯಲು ಪಾಂಡವರು ಭಯಪಟ್ಟು ಹಾಹಾಕಾರ ಮಾಡಿದರು. ಕೌರವರು ಅಟ್ಟಹಾಸ ಮಾಡಿದರು. ಇದನ್ನು ನೋಡಿ ಅರ್ಜುನನು ಮಹಾಕ್ರೋಶದಿಂದ
ಶತ್ರುವೀರರ ನಡುವೆ ನುಗ್ಗಿ ಅಲ್ಲಿದ್ದ ಮಹಾರಥರನ್ನೇ ಗುರಿಹಿಡಿದು ಬಿಲ್ಲಿನಿಂದ ಆಟವಾಡತೊಡಗಿದನು. ಕ್ರೂರ ಬಾಣಗಳಿಂದ ಕ್ಷತ್ರಿಯರ ತಲೆಗಳನ್ನು ಕತ್ತರಿಸಿ ರಥಗಳನ್ನೆಲ್ಲ ಶೂನ್ಯವಾಗಿ ಮಾಡುತ್ತಾ ಬಂದನು. ಆಗಿನ ಯುದ್ಧದಲ್ಲಿ ಅರ್ಜುನನಿಂದ ತನ್ನ ಸೇನೆಯು ಹತವಾಗುತ್ತಿರುವುದನ್ನು ನೋಡಿ ದುರ್ಯೋಧನನು ಭೀಷ್ಮನಿದ್ದಲ್ಲಿಗೆ ಬಂದು, ಓ ಗಂಗಾಪುತ್ರ, ರಥಿಕರಲ್ಲಿ ಶ್ರೇಷ್ಠರೆನಿಸಿದ ದ್ರೋಣನು ನೀನು ಜೀವಿಸಿರುವಾಗಲೇ ಅರ್ಜುನನು ಕೃಷ್ಣನೊಡನೆ ಸೇರಿ ನಮ್ಮ ಸೈನ್ಯವನ್ನೆಲ್ಲ ನಿರ್ಮೂಲ ಮಾಡುತ್ತಿರುವನು. ಯಾವಾಗಲೂ ನನಗೆ ಹಿತವನ್ನೇ ಮಾಡುವುದರಲ್ಲಿ ಅಭಿಲಾಷೆಯುಳ್ಳ ಕರ್ಣನು ಈಗ ನಿನಗಾಗಿ ಅಸ್ತ್ರ ಸನ್ಯಾಸವನ್ನು ಕೈಗೊಂಡಿರುವನು. ಈಗಲೇ ಅರ್ಜುನನು ಹತನಾಗುವುದಕ್ಕೆ ತಕ್ಕ ಉಪಾಯವನ್ನು ಮಾಡು ಎಂದನು. ಆಗ ದೇವವ್ರತನು ಅಂದರೆ ಭೀಷ್ಮನು, ಆಹಾ, ಈ ಕ್ಷತ್ರಿಯ ಧರ್ಮವೇ ನಿಂದಾರ್ಹವು ಎಂದು ಹೇಳಿ ವ್ಯಸನದಿಂದ ಪಾರ್ಥನ ರಥವನ್ನೆದಿರಿಸಿ ಹೊರಟನು. ಬಿಳಿಯ ಕುದುರೆಗಳನ್ನು ಕಟ್ಟಿದ ರಥವುಳ್ಳ ಆ ವೀರರಿಬ್ಬರು ಎದುರಿಸಿದುದನ್ನು ಕಂಡು ಕ್ಷತ್ರಿಯ ವೀರರು ದೊಡ್ಡ ಸಿಂಹನಾದವನ್ನು ಮಾಡಿದರು, ಶಂಖಗಳನ್ನು ಊದಿದರು. ದ್ರೋಣಪುತ್ರನು ದುರ್ಯೋಧನನು ನಿನ್ನ ಮಗನಾದ ವಿಕರ್ಣನು ಯುದ್ಧ ಭೂಮಿಯಲ್ಲಿ ಭೀಷ್ಮನನ್ನು ರಕ್ಷಿಸುತ್ತಾ ಯುದ್ಧಕ್ಕೆ ನಿಂತರು. ಭೀಷ್ಮನು ಯುದ್ಧಾರಂಭದಲ್ಲಿ 9 ಬಾಣಗಳನ್ನು ಪ್ರಯೋಗಿಸಿ ಅರ್ಜುನನನ್ನು ನೋಯಿಸಿದನು. ಅರ್ಜುನನು ಆ ಭೀಷ್ಮನನ್ನು ಮರ್ಮ ಭೇದಕಗಳಾದ 10 ಬಾಣಗಳಿಂದ ಹೊಡೆದನು. 1,000 ಬಾಣಗಳನ್ನು ಪ್ರಯೋಗಿಸಿ ದಿಕ್ಕೇ ತೋರದಂತೆ ಮಾಡಿದನು. ಆಗ ಭೀಷ್ಮನು ಅರ್ಜುನನ ಆ ಬಾಣವರ್ಷವನ್ನು ತನ್ನ ಬಾಣವರ್ಷದಿಂದ ತಡೆದನು. ಇಬ್ಬರು ವೀರ್ಯೋತ್ಸಾಹವುಳ್ಳವರು, ಇಬ್ಬರು ಯುದ್ಧದಲ್ಲಿ ಹಿಂಜರಿಯದೆ ಸಂತೋಷದಿಂದ ಯುದ್ಧ ಮಾಡತಕ್ಕವರು, ಇಬ್ಬರು ಮಹಾಪ್ರಸಿದ್ಧರು. ಅವರಿಬ್ಬರು ಸಮವಾಗಿಯೇ ಯುದ್ಧ ಮಾಡಿದರು. ಭೀಷ್ಮನ ಬಿಲ್ಲಿನಿಂದ ಪ್ರಯೋಗಿಸಲ್ಪಟ್ಟ ಬಾಣ ಸಮೂಹಗಳೆಲ್ಲ ತಂಡೋಪತಂಡವಾಗಿ ಅರ್ಜುನನ ಬಾಣಗಳಿಂದ ಚಿನ್ನ ಭಿನ್ನವಾಗಿ ಬೀಳುತ್ತಿದ್ದವು. ಹಾಗೆಯೇ ಅರ್ಜುನನಿಂದ ಪ್ರಯೋಗಿಸಲ್ಪಟ್ಟ ಬಾಣ ಸಮೂಹಗಳು ಭೀಷ್ಮನ ಬಾಣಗಳಿಂದ ಭೇದಿಸಲ್ಪಟ್ಟು ಭೂಗತವಾದವು. ಅರ್ಜುನನು ಹರಿತವಾದ 25 ಬಾಣಗಳಿಂದ ಭೀಷ್ಮನನ್ನು ಹೊಡೆದನು. ಮಹಾಬಲಶಾಲಿಗಳು, ಶತ್ರುನಾಶಕರು ಆದ ಅವರಿಬ್ಬರು ಅನ್ಯೋನ್ಯವಾಗಿ ಕುದುರೆಗಳನ್ನು, ಧ್ವಜಗಳನ್ನು, ರಥದ ಇರಿಚಿಗಳನ್ನು, ಚಕ್ರಗಳನ್ನು ಬಾಣಗಳಿಂದ ಭೇದಿಸುತ್ತಿದ್ದರು. ಭೀಷ್ಮನು ಕೋಪಗೊಂಡು ವಾಸುದೇವನ ಎದೆಗೆ ಗುರಿಯಿಟ್ಟು 3 ಬಾಣಗಳನ್ನು ಹೊಡೆದನು. ಆ ಬಾಣಗಳಿಂದ ಗಾಯಪಟ್ಟ ಕೃಷ್ಣನು ಯುದ್ಧರಂಗದಲ್ಲಿ ಹೂ ಬಿಟ್ಟ ಮುತ್ತುಗದ ಮರದಂತೆ ಕಾಣಿಸಿದನು. ಇದನ್ನು ನೋಡಿ ಅರ್ಜುನನು ಕೋಪಗೊಂಡು ಭೀಷ್ಮನ ಸಾರಥಿಯನ್ನು ತೀಕ್ಷ್ಣ ಬಾಣಗಳಿಂದ ಹೊಡೆದನು. ಆ ಮಹಾವೀರರಿಬ್ಬರು ಒಬ್ಬರನ್ನೊಬ್ಬರು ಕೊಲ್ಲುವ ಉತ್ಸಾಹವೇ ಹೊರತು ಒಬ್ಬರನ್ನೊಬ್ಬರು ವಂಚಿಸುವ ಅಭಿಪ್ರಾಯವಿಲ್ಲ. ಆ ವೀರರಿಬ್ಬರು ತಮ್ಮ ತಮ್ಮ ಸಾರಥಿಗಳ ಸಾಮರ್ಥ್ಯ ಚಾತುರ್ಯಗಳಿಂದ ರಥದ ಮೇಲೆ ವಿಚಿತ್ರ ಮಂಡಲ ಗತಿಗಳಿಂದ ನಾನಾ ದಿಕ್ಕುಗಳಲ್ಲಿ ಸಂಚರಿಸುತ್ತಿದ್ದರು. ಅವರಿಬ್ಬರು ಒಬ್ಬರನ್ನೊಬ್ಬರು ಹೊಡೆಯಲು ತಕ್ಕ ಸಮಯವನ್ನು ನಿರೀಕ್ಷಿಸುತ್ತಲೇ ಇದ್ದರು. ಆಗಾಗ ಸಿಂಹನಾದಗಳೊಡನೆ ಶಂಖ ಘೋಷಗಳನ್ನು ಮಾಡುವರು, ಧನುಷ್ಠಂಕಾರಗಳನ್ನು ಮಾಡುವರು. ಅವರಿಬ್ಬರ ಶಂಖನಾದಗಳಿಂದಲೂ ರಥ ವೇಗದಿಂದಲೂ ಭೂಮಿಯು ನಡುಗುವಂತೆಯೂ ಭೇದಿಸಿ ಹೋಗುವಂತೆಯೂ ದೊಡ್ಡ ಧ್ವನಿಯಿಂದ ಮೊರೆಯಿಡುವಂತೆಯೂ ಕಾಣಿಸಿತು. ಅವರಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂದು ಯಾರಿಗೂ ತೋರಲಿಲ್ಲ. ಇಬ್ಬರು ಮಹಾಬಲಶಾಲಿಗಳು, ಶತ್ರು ದುರ್ಜಯರು, ಇಬ್ಬರು ಸಮಾನರು. ಕೌರವರು ಪಾಂಡವರು ಭೀಷ್ಮಾರ್ಜುನರನ್ನು ಅವರ ಧ್ವಜಗಳಿಂದ ಮಾತ್ರವೇ ಗುರುತಿಸುತ್ತಿದ್ದರು. ಭೀಷ್ಮಾರ್ಜುನರ ಯುದ್ಧ ಚಾತುರ್ಯವನ್ನು ನೋಡಿ ಎಲ್ಲಾ ಪ್ರಾಣಿಗಳು ಆಶ್ಚರ್ಯಪಡುತ್ತಿದ್ದವು. ಕೇವಲ ಧರ್ಮ ನಿರತನಾದವನಲ್ಲಿ ದೋಷವನ್ನು ಕಂಡುಹಿಡಿಯುವುದು ಇತರರಿಗೆ ಹೇಗೆ ಅಸಾಧ್ಯವೋ ಹಾಗೆ ಆ ಯುದ್ಧರಂಗದಲ್ಲಿ ಅವರಿಬ್ಬರ ಮನೋಗತವನ್ನು ತಿಳಿಯುವುದು ಯಾರಿಗೂ ಸಾಧ್ಯವಾಗಲಿಲ್ಲ. ಯುದ್ಧದಲ್ಲಿ ಬಾಣವರ್ಷಗಳಿಂದ ಆ ವೀರರಿಬ್ಬರು ಕ್ಷಣ ಕ್ಷಣಕ್ಕೆ ಕಾಣಿಸದಂತೆಯೂ ತಿರುಗಿ ಕಾಣಿಸುತ್ತಲೂ ಇದ್ದರು. ಆಕಾಶದಲ್ಲಿ ನೆರೆದು ನೋಡುತ್ತಿದ್ದ ದೇವತೆಗಳು, ಗಂಧರ್ವರು, ಋಷಿಗಳು, ಚಾರಣರು ಇವರೆಲ್ಲರೂ ಅವರ ಪರಾಕ್ರಮವನ್ನು ಕಂಡು ಬೆರಗಾಗಿ ತಮ್ಮೊಳಗೆ ಒಬ್ಬರಿಗೊಬ್ಬರು, ಆಹಾ, ಈ ಮಹಾರಥರಿಬ್ಬರನ್ನು ಜಯಿಸಲು ದೇವಾಸುರ ಗಂಧರ್ವ ಸಮೂಹಗಳಿಂದಲೂ ಹೇಗೂ ಸಾಧ್ಯವಲ್ಲ. ಈ ಯುದ್ಧವು ಮಹಾಶ್ಚರ್ಯಕರವಾದುದು. ಇಂಥ ಯುದ್ಧವು ಮುಂದೆ ಯಾವಾಗಲೂ ನಡೆಯದು. ಬಿಲ್ಲು ಬಾಣಗಳನ್ನು ಧರಿಸಿ ರಥಾರೂಢನಾಗಿ ಬಾಣಗಳನ್ನೆಸೆಯುತ್ತಿರುವ ಆ ಭೀಷ್ಮನನ್ನು ಪಾರ್ಥನು ಜಯಿಸಲಾರನು. ಹಾಗೆಯೇ ಧನುರ್ಧಾರಿಯಾಗಿ ದೇವತೆಗಳಿಗೂ ಅಜೇಯನಾದ ಈ ಅರ್ಜುನನನ್ನು ಭೀಷ್ಮನು ಗೆಲ್ಲಲಾರನು. ಈ ಪ್ರಪಂಚವು ಇರುವವರೆಗೂ ಇವರಿಬ್ಬರ ಯುದ್ಧವು ಹೀಗೆಯೇ ಸಮವಾಗಿ ನಡೆಯುತ್ತಿರಬೇಕಲ್ಲದೆ ಬೇರೆ ವಿಧಿಯಿಲ್ಲ ಎಂದು ಹೇಳಿಕೊಂಡರು. ಹೀಗೆ ಆ ಭೀಷ್ಮಾರ್ಜುನರ ಯುದ್ಧಕ್ಕೆ ಸಂಬಂಧಪಟ್ಟ ಸ್ತುತಿ ವಾಕ್ಯಗಳೇ ಯುದ್ಧಭೂಮಿಯಲ್ಲೆಲ್ಲ ಹರಡಿದವು. ಆ ವೀರರಿಬ್ಬರ ಯುದ್ಧ ಕಾಲದಲ್ಲಿ
ನಿನ್ನ ಕಡೆಯ ವೀರರು ಪಾಂಡವ ವೀರರು ಮನೆಯುಳ್ಳ ಕತ್ತಿ ಕೊಡಲಿ ಅಂಬು ಅನಾನಾ ಶಸ್ತ್ರಗಳು ಇವುಗಳಿಂದ ಒಬ್ಬರನ್ನೊಬ್ಬರು ಹೊಡೆದಾಡಿದರು. ಆ ಘೋರ ಯುದ್ಧದಲ್ಲಿ ಎರಡೂ ಕಡೆಯ ಸೇನಾ ವೀರರು ಒಬ್ಬರನ್ನೊಬ್ಬರು ಕಡಿಯುತ್ತಿದ್ದರು. ಇದೇ ಸಮಯದಲ್ಲಿ ದ್ರೋಣನಿಗೂ ದೃಷ್ಟದ್ಯುಮ್ನನಿಗೂ ಘೋರ ಯುದ್ಧವು ನಡೆಯುತ್ತಿದ್ದಿತು ಎಂದನು. ಇದು 52ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.